ಸರ್ಕಾರಕ್ಕೆ ಇನ್ನೊಂದು ರೀತಿ ಲಾಭ ಮಾಡುವಂಥ ಉದ್ಯೋಗ ಆಗಿಬಿಡ್ತು ಎರಡೂ ರಾಜ್ಯಗಳಲ್ಲಿ. ಹೀಗಾಗಿ ಇವತ್ತಿಗೂ ಸಾರಾಯಿ ನಿಷೇಧಿದ್ರು ಸಿಗ್ತದೆ ನೀವು ಒಂದಕ್ಕೆ 2 ಲೀಟ್ರ್ 10 ಲೀಟ್ರ್ 20 ಲೀಟ್ರ್ ಹಂಗೆ ಇಲ್ಲೂ ಇದು ಆಗಬಾರ್ದು ಅಂತ. ಅದು ಮಾಡಿದರೆ ವ್ಯರ್ಥ ಅಂತ ಈ ಸಲ ಮಾಡಿದ್ರು ವ್ಯರ್ಥ. ಹೌದು, ಅಡಿಕೆ ಬೆಳೆಯೋರಿಗೆ ಒಂದು ತಂಬಾಕು ಬೆಳೆಯೋರಿಗೆ ಮುಂದಿನ ವರ್ಷದಿಂದ ಬೆಳೆಯೋಗಿಲ್ಲಪ್ಪ, ಈಗೇನು ಬೆಳೆದ್ರಿ ಅದರ ಪರಿಹಾರ ಕೊಟ್ಟು ಅದನ್ನು ಮುಚ್ಚುವಂಥ ಕೆಲಸನೂ ಆಗಬೇಕಾಗಿದೆ. 1 ವರ್ಷ ಅಂತ ಈಗ ಬ್ಯಾನ್ ಮಾಡಿದ್ದಾರೆ ಗುಡ್ಗಾದ ಮೇಲೆ. ಈ 10ನೇ ತಾರೀಕಿನಿಂದ ಮುಂದಿನ ವರ್ಷದ 9ನೇ ತಾರೀಕು ಆಗಸ್ಟ್ 9ರ ತನಕ ಇದು ಬ್ಯಾನ್ ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. 1 ವರ್ಷ ಅಲ್ಲ, ನಿರಂತರ ಪೂರ್ತಿಯಾಗಿ ಬಂದ. ಇದರಿಂದಾಗಿ ಕೆಲವು ಕುಟುಂಬಗಳಿಗೆ ಪೆಟ್ಟು ಬೀಳ್ತದೆ. ನಾವು ಏನು ಅಲ್ಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವು ಕುಟುಂಬಗಳ ಸಲುವಾಗಿ ಹಲವು ಕುಟುಂಬಗಳನ್ನು ಏನಪ್ಪ ಅಂದರೆ ದುರಂತಕ್ಕೆ ತಳ್ಳೋದು, ಅವುಗಳಿಗೆ ನೋವಾಗುವಂಥದ್ದು ಮಾಡೋದು, ಅನಾರೋಗ್ಯ ಹೆಚ್ಚಾಗುವಂಥದ್ದು ಮಾಡೋದು, ಇದ್ಯಾವ ನ್ಯಾಯ ಅಂತ. ಏಕೆಂದರೆ ನ್ಯಾಯ ಎಲ್ಲರಿಗೂ ಸಿಗಬೇಕು. ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ನ್ಯಾಯ ಎನ್ನುವಂಥದ್ದು ಅಥವಾ ಈ ಒಂದು ಏನು ಆರೋಗ್ಯ ಎನ್ನುವಂಥದ್ದು ಭಾಳ ಮಹತ್ವದ್ದು. ಈಗ ಹರಿದಾಗಿದ್ದಾಗ ಅನಿಸೋದ್ರಿ ಅದು ಎಲ್ಲ ಆರಾಮ ಅನಿಸ್ತದೆ, ಬೆಸ್ಟ್ ಅದು ದ ಬೆಸ್ಟ್. ಅದು ಸ್ವಲ್ಪ ಇಳಿ ವಯಸ್ಸಾಗಲಿಕ್ಕೆ ಇತ್ತಪ್ಪ ಅಂತಂದ್ರೆ ಒಂದೊಂದು ರೋಗಗಳು ಕಾಣಿಸ್ಕೊಳಕ್ಕಿದ್ದಾಗ ಅಲ್ಲಿ ತಡೆಯುವ ಶಕ್ತಿ ಶರೀರಕ್ಕೆ ಇರೋದಿಲ್ಲ. ಯಾಕಂದ್ರೆ ಶರೀರ ತನ್ನ ಶಕ್ತಿ ಹೇಳ್ಕೊಂಡ್ಬಿಟ್ಟಿರ್ತದೆ, ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡ್ಬಿಟ್ಟಿರ್ತದೆ, ಬದುಕು ಶಕ್ತಿ ಕಳೆದಿರ್ತದೆ, ಡೈಜೆಷನ್ ಪವರ್ ಕಡಿಮೆ ಆಗಿರ್ತದೆ. ಎಲ್ಲರೂ ಒಂದು ರೋಗ ಬಂತಂದ್ರೆ ಹಲವು ರೋಗಗಳು ಒಂದಕ್ಕೊಂದು ಜಾಯಿಂಟ್ ಆಗ್ತಾ ಹೋಗ್ತಾವೆ. ಡಯಾಬಿಟಿಸ್ ಆಗ್ತದೆ, ಡಯಾಬಿಟಿಸ್ ಬಿ ಪಿ ಬರ್ತದೆ, ಅದ್ರ ಮತ್ತೆ ಇನ್ನುಳಿದ ರೋಗಗಳು ಬರೋಕ್ಕೆ ಶುರು ಆಗ್ತಾವೆ. ಯಾಕೆ ಶರೀರ ತನ್ನ ಮೂಲ ಒಂದು ಏನು ಶಕ್ತಿ ಇರ್ತದೆ ಇದು ಕಳ್ಕೊಂಡು ಹೋಗಿಬಿಡ್ತದೆ. ಹೀಗಾಗಿ ಇವತ್ತು ಈ ಗುಟ್ಕಾ ನಿಷೇಧ ಮಾಡಿದ್ರಿಂದಾಗಿ ಸಹಜವಾಗಿ ಎಲ್ಲರೂ ಖುಷಿ ಪಡೋದು ಅಷ್ಟೇ ಅಲ್ಲ, ಈ ಪ್ರಾಮಾಣಿಕವಾದ ಪ್ರಯತ್ನ ಆಗಬೇಕು ಡಿ ಕೆ ಶಿವಕುಮಾರ್ ಅವರಿಂದ. ಇದನ್ನು ಎಲ್ಲ